ಹಾಗೆಲ್ಲ ಕೋಪ ಮಾಡ್ಕೊಳ್ತಾರ. ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂದ್ರೆ ನನ್ನ ದೃಷ್ಟಿನೇ ಆಗುತ್ತೆ ನಿನ್ಗೆ. ಇವರೆಲ್ಲ ಸುಮ್ಮನೆ ತಮಾಷೆ ಮಾಡ್ತಾರೆ, ನೀನು ರೇಗ್ಸೋದಕ್ಕಷ್ಟೇ. ಅಯ್ಯೋ ಸಾರಿ. ಹೌದು ಕಣಗೊಂಡ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದ್ರೆ ನಿನ್ ಮುಖನೇ ಕಾಣಿಸ್ತಾ ಇಲ್ಲ. ಕನ್ನಡದೊಳಗೆ ಮುಳುಗೋಗ್ಬಿಟ್ಟಿದೆ ನಿನ್ ಮುಖ. ಪೂಜಾ, ಗುಂಡಣ್ಣ ಏನ್ ಗೊತ್ತಾ ಗುಂಡಣ್ಣ, ಇವ್ರಿಗೆಲ್ಲ ಸ್ಟೈಲ್ ಸೆನ್ಸೇ ಇಲ್ಲ. ನಿನ್ ಸ್ಟೈಲ್ ಏನು, ನಿನ್ ಲೆವೆಲ್ ಏನು ಅಂತ ಇವ್ರಿಗೆಲ್ಲ ನಾನು ಅರ್ಥ ಮಾಡಿಸ್ತೀನಿ. ಈಗ ನೀನ್ ಜಾಣ ಮರಿ ತರ ಊಟ ಮಾಡ್ತೀಯಾ? ಸರಿ ಅಮ್ಮ, ನೀನ್ ಹೇಳ್ಮೇಲೆ ಒಪ್ಕೋತೀನಿ. ಜಾಣು. ಊಟ ಮಾಡೋಣ. ಏನು ಕಿತ್ತೋಗಿರೋ ಕಂಪನಿ ನಮ್ಮದು ಗುರು. ಸ್ಯಾಟರ್ಡೇ ಇಲ್ಲ, ಸಂಡೇ ಇಲ್ಲ, ರಜಾನೂ ಇಲ್ಲ. ನಾನೇನು ಕಂಪನಿಲಿ ಕೆಲಸ ಮಾಡ್ತೀನ ಅಥವಾ ಯಾವುದಾದ್ರೂ ಜೈಲಲ್ಲಿ ಕೆಲಸ ಮಾಡ್ತೀನ ಗೊತ್ತಾಗ್ತಿಲ್ಲ. ಶ್ರೇಷ್ಠ, ಒಂದು ಸ್ವಲ್ಪ ನೀರು ತಂದು ಕೊಡ್ತೀಯಾ? ಶ್ರೇಷ್ಠ, ಒಂದು ಸ್ವಲ್ಪ ಬೇಗ ತಂದು ಕೊಡ್ತೀಯಾ? ಶ್ರೇಷ್ಠ, ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಎಲ್ಲ ಹೋದ್ಲು ಇವಳು? ಅವಾಗಿಂದ ಕರಿತಾ ಇದ್ದೀನಿ, ಕೇಳಿಸ್ತಿಲ್ವಾ? ಗುಂಡ, ಚಪಾತಿ ಕಾಣಿಸ್ತಿದ್ಯೇನೋ? ಚಿಕ್ಕಿ, ನೀವ್ ಮಾಡ್ತಿರೋ ಚಪಾತಿ ಸಿಗೋಗಿರೋದು ಆತರ ಏನ್ ಕಾಣಿಸ್ತಿರ ಇದು? ಮಗಳನ್ನ ಮುಂದೆ ಇಟ್ಕೊಂಡು ನಾಟಕ ಮಾಡ್ತೀಯ? ಭಾಗ್ಯ, ಏ ಭಾಗ್ಯ, ಭಾಗ್ಯ, ಏ ಭಾಗ್ಯ, ಭಾಗ್ಯ. ಅಕ್ಕ, ಯಾರೋ ನಿನ್ನ ಹೆಸರಿಟ್ಟು ಕೂಗ್ತಾ ಇದ್ದಾರೆ. ಭಾಗ್ಯ, ಏ ಭಾಗ್ಯ. ಓ, ಎಲ್ರೂ ಊಟ ಮಾಡ್ತಿದ್ದೀರಾ? ಮಾಡಿ ಮಾಡಿ ಮಾಡಿ. ಯಾಕೆ ಭಾಗ್ಯ, ನೀನು ಊಟ ಮಾಡ್ಬೇಕು ತಾನೆ? ಕೊಂಡೋರ್ ಮನೆಯಿಂದ ಭಿಕ್ಷೆ ಎತ್ತದ್ಮೇಲೆ ತಂದಿರೋ ಭಿಕ್ಷೆನ ಹೊಟ್ಟೆ ತುಂಬಾ ತಿನ್ಬೇಕಲ್ವಾ? ಶ್ರೇಷ್ಠ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅಷ್ಟಕ್ಕೂ ಈ ಮನೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಮತ್ತೇನ್ ಬಾಕಿ ಇದೆ ಅಂತ ಕೊಳ್ಳೆ ಹೊಡೆಯೋದಕ್ಕೆ ಬಂದಿದ್ಯಾ ಇಲ್ಲಿ? ಬರ್ಬೇಕಾಗಿದೆ, ನಾನಿಲ್ಲಿ ಬರ್ಲೇಬೇಕಾಗಿದೆ. ಹಾಡಾಗ್ಲೇ ನನ್ನ ಮನೆಯಿಂದ ನೀನ್ ದೊರಡೆ ಮಾಡ್ತಿದ್ರೆ ಈ ಶ್ರೇಷ್ಠ ಸುಮ್ಮನೆ ನೋಡ್ಕೊಂಡು ಕೂರಲ್ಲ. ನಿನ್ಗೊಂದು ಕಡಿವಾಣ ಹಾಕ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಹೆಸರಿಗಷ್ಟೇ ಸ್ವಾಭಿಮಾನ, ಮಾಡೋದೆಲ್ಲ ಕಂಡೋರ್ ಮನೆಗೆ ಕನ್ನ ಹಾಕೋ ಕೆಲಸ. ಶ್ರೇಷ್ಠ, ಶ್ರೇಷ್ಠ, ಶ್ರೇಷ್ಠ. ಎಲ್ಲ ಹೋದ್ಲು ಇವಳು? ಅಡುಗೆ ಮನೆಯಲ್ಲೂ ಇಲ್ಲ, ಮೇಲೂ ಎಲ್ಲೂ ಕಾಣಿಸ್ಲಿಲ್ಲ. ಶ್ರೇಷ್ಠ, ಅರೆ, ಡೋರ್ ಓಪನ್ ಇಟ್ಬಿಟ್ಟು ಎಲ್ಲಿಗೆ ಹೋಗಿದ್ದಾಳೆ ಇವಳು? ಇವ್ರಿಗೆಲ್ಲ ಫೋನ್ ಏನಕ್ಕೆ ಕೊಡ್ತಾರೋ ಕೈಗೆ? ಕಾಲ್ ಬಂದರೆ ರಿಸೀವ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ?
ಇದನ್ನೆಲ್ಲ ನಾನು ಹೇಳ್ಕೊಡಕ್ಕಾಗತ್ತಾ? ಇವಳ ಕಾರೆಲ್ಲ ಹೋಯ್ತು, ಬರೀ ನನ್ನ ಕಾರ್ ಇದೆ ಇಲ್ಲಿ. ಸೆಕ್ಯೂರಿಟಿ, ಇವ್ರೆ ಇದು ಅಲ್ಲಿ ನಂಬರ್ 14 ಹತ್ರ ಒಂದು ರೆಡ್ ಕಲರ್ ಕಾರ್ ನಿಲ್ಲತ್ತಲ್ಲ, ಅದೇನಾದ್ರೂ ಹೋಗಿದ್ ನೋಡಿದ್ರಾ? ಅವಾಗಲೇ ಹೋದ್ರು ಸರ್. ನೀವ್ ನೋಡಿದ್ರಾ? ಹಾ ನೋಡ್ದೆ, ಹೋಯ್ತು ಸರ್. ಎಲ್ಲಿ ಹೋದ್ಲು ಇವಳು? ಏ ಶ್ರೇಷ್ಠ, ಏನಾಗಿದೆ ನಿನ್ಗೆ? ಯಾಕೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ಯಾ? ಏಯ್, ಕಂಡವ್ರ ಮನೆ ಕನ್ನ ಹಾಕೋ ಕೆಲಸ ಏನಿದ್ರು ನಿಂದು ಕಣೆ, ನನ್ ಮಗಳದಲ್ಲ. ಅಲ್ಲ, ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ದಾಯ್ತು, ಕೆಟ್ಟ ಮಾತಲ್ಲಿ ಹೇಳಿದ್ದಾಯ್ತು, ಕಪಾಳಕ್ 4 ಬಾರಿಸಿದ್ದು ಆಯ್ತು, ಪರಕೆ ಪೂಜೆ ಮಾಡಿದ್ದು ಆಯ್ತು, ನಮ್ ಮನೆ ತಂಟೆಗೆ ಕೂಡ್ದು ಅಂತ ಹೇಳಿ. ಆದ್ರೂ ಬಂದು ಬಂದು ಒಕ್ಕರ್ಸ್ಕೋತಿಯಲ್ಲ, ನಿನಗೇನ್ ಹೇಳ್ಬೇಕು? ಹಲೋ, ಏನ್ ಅನ್ಕೊಂಡಿದ್ದೀರಾ? ನನಗ್ ಸುಮ್ನೆ ಬೈದ್ರ ನಾನ್ ಸುಮ್ನೆ ಇರಲ್ಲ. ನನಗ್ ಬೈಯೋ ಮುಂಚೆ ನಿಮ್ ಮನೆ ನಂದಾದೀಪ ಅಂತ ಹೇಳ್ತಿರಲ್ಲ, ಈ ಭಾಗ್ಯ ಇವಳ ಮುಖಕ್ಕೆ ಹುಗಿರಿ. ಏಯ್, ಬಂದ ವಿಷಯ ಏನು ಅಂತ ಮೊದ್ಲು ಬೊಗಳೆ, ಬಂದಾಗಿಂದ ಕಿರಿಸ್ತಾನೆ ಇದೆಯಲ್ಲ. ಹೇಳ್ತೀನಿ ಕಣೆ, ಎಲ್ಲಾನು ಹೇಳ್ತೀನಿ. ಎಲ್ಲ ಹೇಳಿ ನೀವ್ಗಳು ಆಡ್ತಿರೋ ಆಟಕ್ಕೆ ಮಂಗಳ ಹಾಡ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಮಕ್ಕಳನ್ನ ಮುಂದೆ ಇಟ್ಕೊಂಡು ನನ್ನವ್ರನ್ನ ದೋಚ ಕೆಲಸ ಮಾಡ್ತಿದ್ದಾಳಲ್ಲ ಭಾಗ್ಯ, ಅದನ್ನ ನಿಲ್ಸಿ ಸ್ವಲ್ಪ ಮಾನ ಮರ್ಯಾದೆಯಿಂದ ಬದುಕು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಶ್ರೇಷ್ಠ, ಬಾಯಿಗೆ ಬಂದಾಗ ಬಡ್ಕೋಬೇಡ ನೀನು. ಏನ್ ಅನ್ಕೊಂಡಿದ್ಯಾ ಭಾಗ್ಯ ಅಂದ್ರೆ? ನೋಡು, ಸ್ವಾಭಿಮಾನ, ಸ್ವಾಭಿಮಾನ ಅಂದ್ರೆ ಭಾಗ್ಯ. ಅವಳು ಯಾವತ್ತಿದ್ರು ಹಗಲು ರಾತ್ರಿ ಒಂದು ಮಾಡಿ ಕಷ್ಟಪಟ್ಟು ದುಡಿತಾಳೆ ಹೊರತು ಕಂಡೋರ್ ಕಾಸು ಮೇಲೆ ಕಣ್ಣು ಹಾಕಲ್ಲ. ಅದರಲ್ಲೂ ಮನೆ ಮಠ ಯಾವುದು ಬೇಡ ಅಂತ ಬಿಟ್ಟು ಹೋದ ಆ ಅಯೋಗ್ಯ ನನ್ನ ಮಗನ ಮುಂದೆ ಈ ಸೊಸೆ ಯಾವತ್ತೂ ಕೈ ಚಾಚಲ್ಲ, ಕೈ ಚಾಚಲ್ಲ. ಓಹೋ, ಪರವಾಗಿಲ್ಲ ಕಣೆ ಭಾಗ್ಯ. ಟೈಮ್ ಸಿಕ್ದಾಗೆಲ್ಲ ಸ್ವಾಭಿಮಾನದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಬಿದ್ದು ಮನೆಯವ್ರ ಮುಂದೆ ದೊಡ್ಡದಾಗಿ ಕಡ್ದು ಕಟ್ಟೆ ಹಾಕಿ ಅವ್ರನ್ನ ಸಾಕೋ ತರ ಇಮೇಜ್ ನ ಚೆನ್ನಾಗಿ ಬಿಲ್ಟ್ ಮಾಡಿದ್ಯಾ. ಆದ್ರೆ ಬದುಕೋದ್ ಮಾತ್ರ ಅವ್ರ ಇವರಿಂದ ಕಿತ್ಕೊಂಡು ಬೇಡ್ಕೊಂಡು. ಅದ್ರಲ್ಲೂ ನಿನ್ ಮಕ್ಕಳನ್ನ ಮುಂದೆ ಇಟ್ಕೊಂಡು ನಮ್ಮ ಎಂಜಲ್ ಕಾಸಲ್ಲಿ ಬದುಕೋ ಪ್ಲಾನ್ ಮಾಡ್ತಿದ್ಯಾ ಅಲ್ವಾ? ಏಯ್, ಈ ತರ ಒಂದು ಬಂಡವಾಳ ಬದುಕೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಸಾಕ್ ಮುಚ್ಚೆ ಬಾಯ್ನ. ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ನಿನ್ನ ಬಾಯಿಂದ ಕೇಳೋದು ತುಂಬಾ ಅಸಹ್ಯವಾಗಿರುತ್ತೆ. ಅಷ್ಟಕ್ಕೂ ಕಣ್ಣವ್ರ ಮನೆಯಿಂದ ಕಸ್ಕೊಳ್ಳೋ ಬುದ್ಧಿ ಇರೋದು ನಿನಗೆ, ನನಗಲ್ಲ. ನಾವೇನಿದ್ರು ಕಷ್ಟಪಟ್ಟು ದುಡಿದು ತಿನ್ನೋರು, ಬದುಕಕ್ಕೋಸ್ಕರ ಕಂಡವ್ರ ಮನೆಗೆ ಕಿಚ್ಚ ಹಚ್ಚಿ ಬದುಕಲ್ಲ. ಇನ್ನೊಂದು ಸಲ ನನ್ನ ಬಗ್ಗೆ ನನ್ನ ಮನೆಯವ್ರ ಬಗ್ಗೆ ಮಾತಾಡಿದ್ಯೋ ನಾನಂತೂ ಸುಮ್ಮನೆ ಇರಲ್ಲ. ಸೂಪರ್ ಭಾಗ್ಯ. ಅಂತೀನಿ ಕಣೆ, ಅಂದೆ ಅಂತೀನಿ. ನಿನ್ ಮಗಳನ್ನ ತಾಂಡವ ಹತ್ರ ಭಿಕ್ಷೆ ಕೇಳಕ್ ನಾನು ನಿಲ್ಸೋವರೆಗೂ ಇದೇ ತರ ಅಂದೆ ಅಂತೀನಿ. ನಿಮ್ಮನ್ನ ಭಿಕ್ಷಕರು ಅಂತ ಅಂದೆ ಅಂತೀನಿ. ನಿನಗ್ ತಾಕತ್ ಅನ್ನೋದಿದ್ರೆ ನನ್ನ ಮನೆಯಿಂದ ನೀನ್ ಭಿಕ್ಷೆ ಎತ್ತದ್ನ ನಿಲ್ಸು. ಓಹೋ, ಯಾಕೆ ಭಾಗ್ಯ ಸುಮ್ನೆ ಅದೇ? ಯಾಕೆ ಮಾತ್ ಬರ್ತಿಲ್ವಾ? ಮಾತಾಡು. ಏಯ್, ಅವಳಿಗೆ ಯಾಕೆ ಮಾತ್ ಬರಲ್ಲ? ಅಷ್ಟಕ್ಕೂ ತನ್ವಿ ದುಡ್ಡು ಕೇಳಿದ್ದು ಅವ್ರ ಅಪ್ಪನ ಹತ್ರ. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಯಾರು ಅಂದ್ರೆ ನಿನ್ನ ಮಾಜಿ ಅಳಿಯನ್ನ
ಬಾವಿ ಹೆಂಡತಿ. ನಿಮ್ ಮಗಳನ್ನ ಬಿಟ್ಟು ಹೋದ್ಮೇಲೆ ನಿಮ್ ಅಳಿಯನ್ ಮೇಲೆ ಅಧಿಕಾರ ಇರೋ ಏಕೈಕ ಹೆಣ್ಣು ಅಂದ್ರೆ ಅದು ನಾನೇ. ಏ ಶ್ರೇಷ್ಠ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ರೆ ಸರಿ. ನನ್ ಸೊಸೆ ಜೀವನಕ್ಕೆ ಬಂದು ಅವಳ ಜೀವನನ ಹಾಳು ಮಾಡಿ ಅವಳ ಗಂಡನ್ನ ಕಿತ್ಕೊಂಡು ನಮ್ಮ ಮನೆನೆಲ್ಲ ಹಾಳು ಮಾಡ್ಬಿಟ್ಟು ಈಗ ನಮ್ಮ ಮುಂದೆ ನಿಂತ್ಕೊಂಡು ನನ್ನ ಮಗನ ಮೇಲೆ ಅಧಿಕಾರ ಇದೆ ಅಂತ ಹೇಳ್ತಾ ಇದೀಯಾ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಯಾಕಂದ್ರೆ ನಿಮ್ ಕಣ್ಣು ಮುಂದೆನೆ ನಿನ್ ಸೊಸೆ ಅಧಿಕಾರನ ಕಿತ್ಕೊಂಡು ಈ ಮನೆ ಸಂಬಂಧನ ಮುರ್ಕೊಂಡು ನಿಮ್ ಮಗ ಬಂದಿರೋದು ನನ್ ಜೊತೆ. ಅಂದ್ಮೇಲೆ ಇನ್ನೇನಿದ್ರು ತಾಂಡ ಮೇಲೆ ಅಧಿಕಾರ ಇರೋದು ನಂದು. ಡಿವೋರ್ಸ್ ಹಂತದಲ್ಲಿರೋ ನಿಮ್ ಸೊಸೆದಲ್ಲ. ಹಾಗಿರ್ಬೇಕಾದ್ರೆ ನನ್ ಬಾವಿ ಗಂಡನ ದುಡ್ಡನ್ನ ಯಾರೋ ಹಾದಿ ಬೀದಿಲ್ ಹೋಗೋರೆಲ್ಲ ತಿನ್ನೋದಕ್ಕೆ ನಾನ್ ಬಿಡಲ್ಲ. ನನ್ ಭಾವಿ ಗಂಡ ಪ್ರತಿ ಪೈಸೆನೂ ಕಷ್ಟಪಟ್ಟು ದುಡಿತಾರೆ. ಆ ಪ್ರತಿ ಪೈಸೆನೂ ನಾನ್ ಲೆಕ್ಕ ಇಡ್ತೀನಿ. ಅದೇನಿದ್ರು ನಮ್ ದುಡ್ಡು. ಅವನೇ ಬೇಡ ಅಂತ ಬಿಟ್ಟೋದವ್ರಿಗೆಲ್ಲ ಹಂಚೋದಕ್ಕೆ ಇದೇನ್ ಧರ್ಮಛತ್ರ ದುಡ್ಡಲ್ಲ. ಭಾಗ್ಯ ಕರೆಕ್ಟಾಗಿ ಕೇಳಿಸ್ಕೊ. ನೀನ್ ಒಂದ್ಸಲ ಮಕ್ಕಳು ಮರಿ ಅಂತ ನಾಟಕ ಆಡ್ಕೊಂಡು ನನ್ ಬಾವಿ ಗಂಡನ ಹತ್ರ ದುಡ್ಡು ಕಿತ್ಕೊಳ್ಳೋ ಪ್ಲಾನ್ ಮಾಡಿದ್ಯೋ ಸರಿ ಇರಲ್ಲ. ಶ್ರೇಷ್ಠ, ಗಾಜಿನ ಮನೆಯವರು ಬೇರೆ ಮನೆಯವ್ರ ಮೇಲೆ ಕಲ್ಲು ಹೊಡೆಯೋದು ಅಂದ್ರೆ ಇದೆ. ಇಷ್ಟು ವರ್ಷ ಬೇರೆಯವ್ರ ಸಂಸಾರ ಒಡೆದು ಬದುಕ್ತವಳು ಇನ್ನೊಬ್ರು ಸಂಸಾರದ ಬಗ್ಗೆ ಪಾಠ ಹೇಳ್ಕೊಡ್ತಿದ್ಯಾ? ವಿಪರ್ಯಾಸ ಅಂದ್ರೆ ಇದೆ ನೋಡು. ಕಂಡವ್ರ ಗಂಡನ್ನ ಕಿತ್ಕೊಂಡು ಬಾವಿ ಗಂಡ ಅಂತ ಅನ್ಕೊಂಡು ಬದುಕೋದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿನ್ನ ಮೆಚ್ಚಲೇಬೇಕು ಶ್ರೇಷ್ಠ. ಏಯ್, ನನ್ನೇ ನಿನ್ ಗಡ್ಡನ್ನ ಕಿತ್ಕೊಂಡವಳು ಮರ್ಯಾದೆ ಗೆಟ್ಟವಳು ಅಂತ ಆಡ್ಕೊಳ್ತಿದ್ದೇನೆ. ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಹೌದು, ನನ್ ಮರ್ಯಾದೆ ಗೆಟ್ಟವಳೆ. ಇವಳ ಗಂಡನ್ನ ನಾನ್ ಕಿತ್ಕೊಂಡಿದ್ದೀನಿ. ಅವ್ರ ಗಂಡ ಆಲ್ರೆಡಿ ನನ್ ಜೊತೆ ಬಂದಾಗಿದೆ ಕೂಡ. ನಿನ್ ಸೊಸೆ ಮರ್ಯಾದಸ್ತೆ ಹೆಣ್ಮಗಳಲ್ವಾ? ಇವಳ ಗಂಡ ನನ್ ಜೊತೆ ಬಂದ್ಮೇಲೆ ಅವನ್ ಜೊತೆ ಇವಳಿಗೇನ್ ಕೆಲ್ಸ? ಗಂಡ ಬಿಟ್ಟು ಹೋದ್ಮೇಲೂ ಅವನ ಹತ್ರ ದುಡ್ಡು ಕೇಳೋದು ಮರ್ಯಾದಸ್ತ್ರ ಕೆಲ್ಸನ? ಅವಳ ಮಕ್ಕಳ ತಂದೆನ ದುಡ್ಡು ಕೇಳಿದ್ದು ಮರ್ಯಾದೆ ಹೌದಾ ಅಲ್ವಾ ಅನ್ನೋದನ್ನ ಅವನನ್ನೇ ಕೇಳ್ತೀನಿ. ಅದಕ್ಕೆ ನಿನಗಿಲ್ ಪಂಚಾಯತ್ಗೆ ಮಾಡೋದಕ್ಕೆ ಬಿಡಲ್ಲ, ಮಾಡ್ತೀನಿ ಇರೋ. ಹೌದು, ನಾನು ಪಂಚಾಯತ್ಗೆ ಮಾಡೇ ಮಾಡ್ತೀನಿ. ನನ್ನ ಬಾವಿ ಗಂಡನ ದುಡ್ಡಿನ ಲೆಕ್ಕನ ನಾನು ಕೇಳ್ತೀನಿ. ನಿಮ್ಗೆಲ್ಲ ಮರ್ಯಾದೆ ಇದ್ರೆ ತಾಂಡವ ಹತ್ರ ದುಡ್ಡು ತಗೊಳ್ಳೋದನ್ನ ಬಿಡಿ. ನಿಮ್ಗಳ ಜೀವನ ನೀವ್ ನೋಡ್ಕೊಳ್ಳಿ, ನಮ್ ಜೀವನ ನಾವ್ ನೋಡ್ಕೊಳ್ತೀವಿ. ನೋಡ್ಕೊಳ್ಳಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಅಲ್ಲಿ ತನಕ ನಾವೇನು ಕಡ್ಲೆಪುರಿ ತಿಂತಾ ಇರಲ್ಲ. ಮತ್ತೇನ್ ಮಾಡಕ್ಕಾಗುತ್ತೆ ನಿಮ್ ಕೈಲಿ? ಕಂಡೋರ್ ಗಂಡನ ಕಿತ್ಕೊಳ್ಳೋದಲ್ದೆ ಅಧಿಕಾರ ಬೇರೆ ಚಲಾಯಿಸ್ತೇನೆ. ನಿನ್ನ ಅಧಿಕಾರ ಏನಿದ್ರು ಹೊತ್ಲಾಚೆ ನಡೆ ಆಚೆ. ಅಲ್ಲ ಸಣ್ಣ ಆಂಟಿ, ಏಯ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ.
ಅವನಲ್ವಾ ನಿನಗೆ ಹೇಳಿದ್ದು ಇದನ್ನೆಲ್ಲ ಕೇಳು ಅಂತ? ಅವನಿಗೆ ಫೋನ್ ಮಾಡಿ ಕೇಳ್ತೀನಿ. ಹಾ, ಎಲ್ಲಿ ಹೋದ್ರು ಇವಳು? ಅವಾಗಿಂದ ಕಾಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಆನ್ಸರೇ ಮಾಡ್ತಿಲ್ಲ. ಅರೆ, ಅಮ್ಮ ನನಗೆ ಫೋನ್ ಮಾಡ್ತಿದ್ದಾರೆ. ಹಲೋ ಅಮ್ಮ, ಏನಮ್ಮ ನನಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಹೇಳಮ್ಮ, ಏನ್ ವಿಷಯ? ನಿನಗೆ ಮಂಗಳಾರತಿ ಮಾಡೋಣ ಅಂತ ಫೋನ್ ಮಾಡ್ದೆ ಕಣ. ಅರೆ ಅಮ್ಮ, ನಾನೇನ್ ಮಾಡ್ದೆ? ಏನ್ ಮಾಡ್ದೇನಾ? ಅಲ್ವೋ, ನಾವೇನು ನಿನ್ ಕುತ್ತಿಗೆ ಹಿಡಿದು ಕೇಳಿದ್ವಾ ತನ್ವಿಗ್ ದುಡ್ಡು ಕೊಡು ಅಂತ? ಇಲ್ಲ ತಾನೆ? ಆ ಮಗು ಏನೋ ಕೇಳ್ತು, ನೀನ್ ಕೊಟ್ಟೆ. ಕೊಡೋದೆಲ್ಲ ಕೊಟ್ಟ ಮೇಲೆ ಈಗ ಈ ಮಾಯಾಂಗಿನ ಮನೆಗ್ ಕಳಿಸಿ ತರಾಟಿಗೆ ತಗೊಂತ ಹೇಳಿದ್ಯಾ? ಅಮ್ಮ, ಏನಮ್ಮ ಹೇಳ್ತಿದ್ಯಾ? ನಾನ್ ಯಾರನ್ನೂ ಅಲ್ಲಿ ಗಲಾಟೆ ಮಾಡಕ್ ಕಳ್ಸಿಲ್ಲ. ನೀನ್ ಹೇಳ್ದೇನೆ ಅವಳಿಗೆ ಬಂದ್ಬಿಟ್ಲಾ? ಇಲ್ಲಿ ಶ್ರೇಷ್ಠ ಬಂದು ಬಾಯಿ ಮಾಡ್ಕೊತಿದ್ದಾಳೆ. ಎಲ್ದಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾಳೆ. ಅಮ್ಮ, ಶ್ರೇಷ್ಠ ಅಲ್ಲಿಗೆ ಬಂದಿದ್ದಾಳ? ಅಮ್ಮ, ನಿಜವಾಗ್ಲೂ ನಾನು ಅವಳನ್ನ ಅಲ್ಲಿ ಕಳ್ಸಿಲ್ಲಮ್ಮ. ನೋಡು ತಾಂಡವ್, ನನಗೆ ಸಮಜಾಯಿಷಿ ಎಲ್ಲ ಕೊಡಕ್ ಬರ್ಬೇಡ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡೋದು ನೋಡು. ನೋಡು, ಈ ಮಾನ್ಗೆಟ್ಟೊಳಗೆ ಸೀದಾ ಮನೆಗೆ ಬರಕ್ ಹೇಳು. ಇಲ್ಲ ಅಂದ್ರೆ ಇಲ್ಲೇ ಸಿಗಕ್ಕೆ ತೋರಣ ಕಟ್ಬಿಡ್ತೀನಿ ಇವಳನ್ನ. ಇಡೋ ಫೋನ್ನ. ಶ್ರೇಷ್ಠ, ಬರೀ ಬೇಟರ ಕೆಲಸನೇ ನೀನ್ ಮಾಡೋದು. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ.